ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕಾಗ್ತಾ ಇದೆ. ಮತ್ತೊಂದೆಡೆ ಈ ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ರು ಅನ್ನೋದನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ಪ್ರಯತ್ನ ಮಾಡ್ತಾ ಇದೆ. ನವೀನ್ ಗೌಡ, ಜಮೀರ್ ಅಹಮದ್ ಖಾನ್ ಆಪ್ತ, ಈತನಿಗೆ ಈಗ ನೋಟಿಸ್ ಕೊಡಲಾಗಿದೆ. 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೊಡಲಾಗಿದೆ. ಏಪ್ರಿಲ್ 8ನೇ ತಾರೀಕು ಫೇಸ್ಬುಕ್ನಲ್ಲಿ ಈ ನವೀನ್ ಗೌಡ ಪೋಸ್ಟ್ ಒಂದನ್ನ ಮಾಡಿದ್ದ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಮಾಡಿದ್ದ. ಈ ಪೋಸ್ಟ್ಗೆ ಸಂಬಂಧಿಸಿದಂತೆ ಈಗ ವಿವರಣೆಯನ್ನ ಕೇಳಿ ಎಸ್ಐಟಿ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಕೊಟ್ಟಿದೆ. 2 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗು ಅನ್ನೋ ಸೂಚನೆಯನ್ನ ನವೀನ್ ಗೌಡಗೆ ಕೊಡಲಾಗಿದೆ. ಫೇಸ್ಬುಕ್ ಅಲ್ಲಿ ಹಾಕಿರುವಂತಹ ಪೋಸ್ಟ್ ಏನಿದೆ, ಆ ಪೋಸ್ಟ್ಗೆ ಸಂಬಂಧಿಸಿದಂತೆ ಸದ್ಯ ನೋಟಿಸ್ ಕೊಟ್ಟಿರೋದು. 2 ಪೋಸ್ಟ್ಗೆ ಸಂಬಂಧಿಸಿದಂತೆಯೂ ಕೂಡ FIR ದಾಖಲಾಗಿದೆ. ಒಂದು ಕೇಸಿಗೆ ಸಂಬಂಧಿಸಿದಂತೆ ಈ ಪೋಸ್ಟ್ ಏನು ನೋಡ್ತಾ ಇದ್ದೀರಿ, ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಅನ್ನುವಂಥ ಪೋಸ್ಟು. ಈ ಪೋಸ್ಟ್ಗೆ ಸಂಬಂಧಿಸಿದಂತೆ ಪ್ರಜ್ವಲ್ ಬೆಂಬಲಿಗರು ಹಾಸನದಲ್ಲಿ ದೂರು ಕೊಟ್ಟಿದ್ರು. ಸೈಬರ್ ಕ್ರೈಮ್ ಸ್ಟೇಷನ್ನಲ್ಲೇ ಒಂದು ದೂರು ದಾಖಲಾಗಿತ್ತು. ಮತ್ತೊಂದು ಪೋಸ್ಟು ನಜ್ಮಾ ನಜೀರ್ ಅವರಿಗೆ ಸಂಬಂಧಿಸಿದಂತೆ ಹಾಕಿರುವಂಥ ಪೋಸ್ಟು. ನಜ್ಮಾ ನಜೀರ್ ಯಾರು ಅಂತಂದ್ರೆ ಕಾಂಗ್ರೆಸ್ನ ವಕ್ತಾರೆ. ಅವರು ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಅವರು ಕೊಟ್ಟಿರುವಂಥ ದೂರಿಗೆ ಸಂಬಂಧಿಸಿದಂತೆಯೂ ಕೂಡ ಸದ್ಯ ತನಿಖೆ ಸಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈ ನವೀನ್ ಗೌಡ ಹಿನ್ನೆಲೆ ಏನು ಮತ್ತು ಈ ಕೇಸಿಗೆ ಆತ ಯಾಕೆ ಲಿಂಕ್ ಆಗ್ತಾ ಇದ್ದಾನೆ ಮತ್ತು ಆತ ಈ ರೀತಿ ಪೋಸ್ಟ್ ಹಾಕೋದಕ್ಕೆ ಏನ್ ಕಾರಣ ಆಗಿತ್ತು ಆ ಸಂದರ್ಭದಲ್ಲಿ? ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ ಅದು. ಯಾಕಂದ್ರೆ ನವೀನ್ ಗೌಡ ಬಳಿ ಹೇಗೆ ಆ ವಿಡಿಯೋಸ್ಗಳು ಹೋಯ್ತು ಅಂತ. ಯಾಕಂದ್ರೆ ಆತ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ. ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಅಶ್ಲೀಲ ವಿಡಿಯೋಗಳ ಬಿಡುಗಡೆಗೆ ಕ್ಷಣಗಣನೆ ಅಂತ ಹೇಳಾಗ್ತಾನೆ. ಜೊತೆಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳನ್ನ ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಆಗ್ತಾನೆ. ಜೊತೆಗೆ ನಜ್ಮಾ ನಜೀರ್ ಅವರ ಬಗ್ಗೆ ಕೂಡ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರ್ತಾನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಕೇಸ್ಗೂ ಆತನಿಗೆ ಏನ್ ಸಂಬಂಧ ಅನ್ನೋದನ್ನ ನೋಡೋದಾದ್ರೆ, ಅಶ್ಲೀಲ ವಿಡಿಯೋಗಳು ಹಾಸನದಲ್ಲಿ ಏನು ವೈರಲ್ ಆಗಿದೆ ಆ ವಿಡಿಯೋಗಳು ನವೀನ್ ಗೌಡ ಬಳಿ ಕೂಡ ಇತ್ತು ಅನ್ನೋ ಕಾರಣಕ್ಕೆ ಆತನ ವಿರುದ್ಧ ಈಗ FIR ದಾಖಲಾಗಿದೆ. ಆತನಿಗೆ ಎಲ್ಲಿ ಸಿಕ್ತು ಅಂತ ನೋಡೋದಾದ್ರೆ, ಆತ ಚಿಕ್ಕಮಗಳೂರಿನಲ್ಲಿ ಯಾರ ಬಳಿಯೋ ಕಲೆಕ್ಟ್ ಮಾಡಿ ಬಂದಿರೋದಾಗಿ ಈಗ SIT ಮುಖ್ಯಸ್ಥರ ಹತ್ರ ಕೂಡ ಬಾಯ್ಬಿಟ್ಟಿದ್ದಾನೆ. ಹಾಗಾಗಿ ಈಗ ಸದ್ಯ ಆತನ ವಿರುದ್ಧ FIR ಅನ್ನ ದಾಖಲು ಮಾಡ್ಕೊಳ್ಳೋದಕ್ಕೂ ಮುನ್ನ ಆತ ಫೇಸ್ಬುಕ್ ನಲ್ಲಿ ಏನ್ ಈ ಪೋಸ್ಟ್ ಗಳನ್ನ ಮಾಡಿರ್ತಾರೆ, ಈ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ನಜ್ಮಾ ನಜೀರ್ ಅವರು ಕೂಡ ಒಂದು ದೂರನ್ನ ಕೊಡ್ತಾರೆ. ಅವರ ಜೊತೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಹಾಸನ ಸೆನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಈ ರೀತಿಯಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿ ರಾಜಕೀಯವಾಗಿ ಎಲ್ಲ ಒಂದ್ ಕಡೆ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಒಂದು ಏನು ವಿಡಿಯೋಗಳನ್ನ ವೈರಲ್ ಮಾಡಿ ಅವರಿಗೆ ರಾಜಕೀಯವಾಗಿ ಪೆಟ್ಕೊಡ್ಬೇಕು, ರಾಜಕೀಯ ದುರುದ್ದೇಶದಿಂದ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆಗ ಆತನ ವಿರುದ್ಧ IT ಆಕ್ಟ್ 66 ಹಾಗೆ 67 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಹಾಸನ ಸೆನ್ ಪೊಲೀಸರು ಕೂಡ ಮಾಡಿದ್ರು. ಆದ್ರೆ ಈಗ ಸದ್ಯ ಆ ಒಂದು SIT ಅಧಿಕಾರಿಗಳು ಈಗ ಎಲ್ಲಾ ಕೇಸ್ಗಳನ್ನು ಕೂಡ ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಕೇಸ್ಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿರೋದ್ರಿಂದ ಈಗ SIT ಮುಖ್ಯಸ್ಥ BK ಸಿಂಗ್ ಅವರು ನವೀನ್ ಗೌಡ ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ಇಶ್ಯೂ ಮಾಡಿ BK ಸಿಂಗ್ ಅವರೇ ಖುದ್ದು ನವೀನ್ ಗೌಡ ಅವರಿಗೆ ಕರೆ ಮಾಡಿ ನೇರವಾಗಿ ಅವರ ಬಳಿ ಮಾತನಾಡ್ತಾರೆ. ಅಂದ್ರೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರಿಂದ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅಂದ್ರೆ ಹೇಗೆ ವೈರಲ್ ಆಯ್ತು, ನಿಮ್ಮ ಬಳಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಹೇಗ್ ಬಂತು ಅಂತ ಕೇಳಿದಂತ ಸಂದರ್ಭದಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಸ್ಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ನವೀನ್ ಗೌಡ ಅವರು ಫೋನ್ ಮುಖಾಂತರವಾಗಿ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೂ ಕೂಡ 4ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ BK ಸಿಂಗ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನವೀನ್ ಗೌಡ ಈಗ 4ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ. ಓವರ್ ಆಲ್ ಆಗಿ ಈ ಪ್ರಕರಣದಲ್ಲಿ ನವೀನ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು ವಿಡಿಯೋಗಳನ್ನ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಶ್ಲೀಲ ವಿಡಿಯೋಗಳನ್ನ ಇವರು ಬೇರೆಯವರಿಗೆ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೊಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ನವೀನ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.